35 ಕೋಟಿ ರೂಪಾಯಿ ಕೊಟ್ಟಿದ್ರು. ಕಂತು ಇಲ್ಲ, ಬಡ್ಡಿಯೂ ಇಲ್ಲ. ಬಹುಶಃ 2,200-300 ಕೋಟಿ ಮ್ಯಾಗ ಇವತ್ತು ದಿವಸ ಘಟಪ್ರಭಾ ಸಹಕಾರ ಕಾರ್ಖಾನೆ DCC ಬ್ಯಾಂಕ್ ತುಂಬಬೇಕಾಗಿತ್ತು. ಅದನ್ನು ಎಲ್ಲರೇ ಮುರ್ಕೋ ಸಲುವಾಗಿ, ಅದನ್ನು ಎಲ್ಲರೇ ಬಂಗನಾಮ ಹಾಕೋ ಸಲುವಾಗಿ, ಅಥವಾ ಅದನ್ನು ಎಲ್ಲಿ DCC ಬ್ಯಾಂಕ್ ಬೋರ್ಡ್ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಅವರು ಹೇಳ್ಬೋದು. ಈಗ ಒಂದು ಲಕ್ಷ್ಮೀ ನರಸಿಂಹಯ್ಯ ಕಂಪನಿಗಳು ಕೊಟ್ಟಿರ್ತಕ್ಕಂಥ ಸಾಲ ಡೂ ಮಾಡೋ ಸಲುವಾಗಿ ಅದು ಒಂದು ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆಗೆ ಈಗ ಜಯಶೀಲ್ ಶೆಟ್ಟಿ ಅಂತ ಅವ್ರು ರೈಟ್ ಹ್ಯಾಂಡ್ ಅದ, ಅವ್ರ ಕಾಂಟ್ರಾಕ್ಟರ್ ಜಯಶೀಲ್ ಶೆಟ್ಟರು, ಅವರು ಮುಂದಾಬೋದು ಒಳ್ಳೆ ಮನುಷ್ಯ. ಈಗ 10 ವರ್ಷದಿಂದ ಹೇಳಿದ್ ನಾನು, ದೂರ ಇರಪ್ಪ, ನಿನ್ನ ಆಸ್ತಿ ಹೊಲ ಚೆನ್ನಾಗಿ ಉಳಿಸ್ಕೊಂಡು ನೀನು ಉದ್ಯೋಗ ಮಾಡ್ಕೊಂಡಿರೋ ಅಂತ ಹೇಳಿದ್ನಿ. ಆದ್ರೂ ಮಣ್ಣು ಏನಾಗಿದ್ದು ಗೊತ್ತಿಲ್ಲ ನನಗೆ. ಬೆಳಗಾವದಲ್ಲಿ ಒಂದು 5 ಎಕರೆ ಮತ್ತು ಘಟಪ್ರಭಾದಲ್ಲಿ ಇರ್ತಕ್ಕಂಥ ಒಂದು 10 ಎಕರೆ, ಒಂದು 15 ಎಕರೆ ಜಮೀನ್ ಮ್ಯಾಗ 130 ಕೋಟಿ ರೂಪಾಯಿ ಸಾಲ ಕೊಟ್ಟರೆ. ಸಬ್-ರಿಜಿಸ್ಟ್ರ ಆಸ್ತಿ ಕಿಮ್ಮತ್ತು ಎಷ್ಟೈತಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಮುಖಾಂತರ CEO ಹೇಳ್ತಾನು, ಆ ಸಂಬಂಧಪಟ್ಟಂತ ಬ್ಯಾಂಕಿನ CEO ಅವರು ಸಬ್-ರಿಜಿಸ್ಟ್ರ ವ್ಯಾಲ್ಯೂಯೇಷನ್ ಏನೈತೆ ಜನರಿಗೆ ಗೊತ್ತಾಗಲಿ. ಸಬ್-ರಿಜಿಸ್ಟ್ರ ವ್ಯಾಲ್ಯೂಯೇಷನ್ ಏನದ, 130 ಕೋಟಿ 13-14 ಎಕರೆಗೆ ನೀವು 130 ಕೋಟಿ ಕೊಡೋದಾದ್ರೆ ಈ ಭಾಳ ಜನ ತೊಗೊಳಕ್ತಾ ಇದ್ದಾರೆ. ಅದಕ್ಕೆ ಯಾವ ಆಧಾರ ಮ್ಯಾಗ ಕೊಟ್ಟಿದ್ದೀರಿ, ಯಾವ ಹಂತದ ಮ್ಯಾಗ ಕೊಟ್ಟಿದ್ದೀರಿ, ಸಬ್-ರಿಜಿಸ್ಟ್ರ ವ್ಯಾಲ್ಯೂಯೇಷನ್ ಏನೈತಿ, ಅದು ನೇರವಾಗಿ ಇವತ್ತು ದಿವಸ ಘಟಪ್ರಭಾ ಸಹಕಾರ ಕಾರ್ಖಾನೆ ಕಟ್ಟುವಂಥ ದುಡ್ಡನ್ನು ಮುಳಿಸ್ಕೊಳ್ಳುವಂಥ ಕಾರ್ಯಕ್ರಮ. ಜೊತೆಗೆ ಇವತ್ತು ಏನು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಕಂಪನಿಗೆ ಬೇನಾಮಿ ಕಂಪನಿಗೆ ಸಾಲ ಕೊಟ್ಟದ್ದು ಮುಗಿಸ್ಕೊಳ್ಳುವಂಥದ್ದು. ಜೊತೆಗೆ ಜಯಶೀಲ್ ಶೆಟ್ಟರ್ ಮ್ಯಾಗ ಸಾಲ ಕೊಟ್ಟಿದ್ದಾರೆ, ಈ ಜಮೀನ್ ಮ್ಯಾಗ ಸಾಲ ಕೊಟ್ಟಾರೆ. ನಾಳೆ ಅದು ಮಾರ್ರೂ 10-20 ಕೋಟಿ ಆಗೈತೆ ನಮಗೆ ಗೊತ್ತಿಲ್ಲ, ಬಟ್ 130 ಕೋಟಿ ರೂಪಾಯಿ ಕೊಟ್ಟಾರೆ. ಇವೆಲ್ಲ ರಮೇಶ್ ಕತ್ತಿ ಬಂದಂದ್ರೆ ಮಗ ಇವನ್ನೆಲ್ಲ ಕೇಳ್ತಾನೋ, ಅದಕ್ಕೆ ಅವ್ನು ಬರಬಾರ್ದಂಗೆ ನೋಡ್ಕೊಳ್ಳೋಂಥ ಒಂದೇ ಒಂದು ಎಜೆಂಡಾ. ಅದಕ್ಕೆ ನನ್ನ ಮಣ್ಣು ಯಾರು ಕೇಳ್ರು, ಪ್ರೆಸ್ದವ್ರು, ನೀವು ಯಾರು ಪ್ರೆಸ್ದವ್ರು ಕೇಳ್ರು, ನಿಮ್ಮನ್ನು ವಿಲನ್ ರೂಪದಾಗ ನೋಡ್ತಾರೆ. ಹೌದು, ಮತ್ತೆ ತುಡುಗು ಮಾಡಬೇಡ ಅಂತ ಹೇಳೋ, ಮತ್ತೆ ವಿಲನ್ ಆಗೋಲ್ಲ. ಇಲ್ಲ ಮತ್ತೆ ಏನು ಬರ್ತೈತಿ ಅದು ನೀರು ತಗೋ ನಾಡು ತಗೋ ಅಂದ್ರೆ ಮತ್ತೆ ವಿಲನ್ ಆಗೋದು. ನಾ ತುಡುಗು ಮಾಡಬೇಡ್ರು, ಯಾಕಂದ್ರೆ ಲಕ್ಷಾಂತರ ಜನರ ಠೇವ ಐತಿ, ಲಕ್ಷಾಂತರ ಜನ ಇದ್ರ ಮ್ಯಾಗ ಅವಲಂಬಿತರಾಗಿದ್ದಾರೆ. ತುಡುಗು ಮಾಡಬೇಡ್ರಿ, ಜಿಲ್ಲಾದಾಗ ಒಳ್ಳೆ ಹೆಸರು ಗಳಿಸ್ಕೊಂಡೈತಿ, ಇದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ, ಉಳಿಸ್ಕೊಂಡು ಹೋಗೋಣ ಅಂತ ನಾ ಹೇಳಕ್ಕೆ ಹೋದ್ರೆ ಅದಕ್ಕೆ ಅವ್ರು ಅಡ್ಡದಾರಿ ಹಿಡಿತಾರೆ. ಅಡ್ಡಿದಾರಿ ಹಿಡಿದಾಗ ಅನಿವಾರ್ಯವಾಗಿ ನಾವು ವಿಲನ್ ರೂಪದಾಗ ಅವ್ರು ಕಾಣ್ತೀವಿ. ವಿಲನ್ ರೂಪದಾಗ ಕಂಡ್ರೂ ಪರವಾಗಿಲ್ಲ. ನನ್ನ ಜಿಲ್ಲೆಯ ಸಲುವಾಗಿ, ನನ್ನ ರೈತರ ಸಲುವಾಗಿ, ಎಲ್ಲ ಸಮಾಜದ ಸಲುವಾಗಿ ಇವತ್ತು ದಿವಸ ನಾನು ಹೋರಾಟ ಮಾಡ್ತಾನೆ, ಬ್ಯಾಂಕ್ ವ್ಯವಸ್ಥಿತಗೊಳಿಸ್ತಾನೆ. ಆ ಧೈರ್ಯ ನನಗೈತಿ. ಸರ್, ನಾಳೆ ಬೆಳಕಾದ್ರೆ ಚುನಾವಣೆ ಇದೆ ಸರ್, ಎಷ್ಟು ಸ್ಥಾನ ನಿಮ್ಮದು ಬರುತ್ತೆ ಅಂತ ನಾವು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರು ಆಗ್ತಾರೋ ಅನ್ನೋಂಥ ಮಾತನ್ನು ಹೇಳ್ತಾ ಸಂದರ್ಭದಲ್ಲಿ ತಾವೇ ಅದನ್ನ ಕೌಂಟ್ ಮಾಡ್ಕೊಳ್ಬೇಕು, ಎಷ್ಟು ಜನ ನಮ್ಮವ್ರು ಬರ್ತಾರೋ. ಯಾಕಂದ್ರೆ ನಮ್ಮವ್ರು ನಿಮ್ಮವ್ರ ಪ್ರಶ್ನೆ ಇಲ್ಲ. ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ ನಾನು ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು, ಗಣೇಶ್ ಅಣ್ಣ ಅವರು ಹೇಳಿದ್ದಾರೆ ನಾವು ನಮಗೆ ಯಾವ್ದು ಬಣ ಇಲ್ಲ ಅಂತ ಹೇಳಿದ್ದಾರೆ. ರಾಜು ಕಾಗಿ ಅವರು ಬಣ ಇಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಕತ್ತಿ ನನಗೆ ಬಣ ಇಲ್ಲ ಅಂತ ನಾನು ಹೇಳಿದ್ದೀನಿ. ಎಲ್ಲರೂ ಬಣ ಇಲ್ಲ, ನಾವು ಸಮಾನ ಮನಸ್ಕರು. ಬ್ಯಾಂಕನ್ನು ಉಳಿಸ್ಬೇಕು, ಬೆಳೆಸಬೇಕು. ಜಿಲ್ಲೆಯ ರೈತರಿಗೆ, ಗ್ರಾಹಕರಿಗೆ ಅದರ ಸೇವೆ ಸೌಲಭ್ಯ ಮತ್ತು ಸಾಲ ಸೌಲಭ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಯೋಜನೆ ಬರ್ತಾವೆ ಅವ್ರ ಮನೆಗೆ ಮುಟ್ಟಿಸ್ಬೇಕು ಅನ್ನೋಂಥ ಕಾರ್ಯಕ್ರಮ. ಏನಾದರೂ ಒಟ್ಟಿನಲ್ಲಿ ಅಧ್ಯಕ್ಷ ನಿಮ್ದೆ ಬರ್ಕೊಂಡು ಹೋಗ್ರಿ. ಸರ್, ಈಗ ಉತ್ತಮ್ ಪಾಟೀಲ್ ಅವರಿಗೆ ತಮ್ಮ ಸಪೋರ್ಟ್ ಬಹುಮೂಲ್ಯ ಅಂತ ಹೇಳ್ತಾರೆ. ಎರಡೂ ಕೈಲಿ ಉತ್ತಮ್ ಪಾಟೀಲ್ಗೆ ನಮ್ಮ ಸಪೋರ್ಟ್ ಐತಿ. ಒಂದ ಕೈಲಿ ಆಶೀರ್ವಾದ ಇಲ್ಲ ನಮ್ಗೆ. ಎರಡೂ ಕೈಲಿ ಉತ್ತಮ್ ಪಾಟೀಲ್ಗಾಗಿ ಇವತ್ತು ದಿವಸ ಆಶೀರ್ವಾದ ನಮ್ಮದಿದೆ. ನಿಪ್ಪಾಣಿ ಯಾವಾಗ ಹೋಗ್ತಾ ಇದ್ರು ಸರ್? ನಿಪ್ಪಾಣಿ ಅದು ಈಗಾಗಲೇ ಯಾವಾಗ ಅವಶ್ಯಕತೆ ಬಿದ್ದದೆ, ಯಾವ್ಯಾವ ತಾಲೂಕಿಗೆ ಬಿದ್ದದೆ ಅವಾಗ ಇವತ್ತು ದಿವಸ ನಾವು ಹೋಗಿ ಭೇಟಿ ಕೊಟ್ಟು ಮತದಾರರಿಗೆ ಭೇಟಿಯಾಗಿ ಅವ್ರ ಮನವೊಲಿಸುವ ಮುಖಾಂತರ ಯಾರಿಗೆ ತಾವು ಮತದಾನ ಹಾಕ್ಬೇಕು ಅನ್ನೋದ್ರೆ ಅವ್ರು ಗಮನಕ್ಕೆ ತಂದಿದ್ದೀನಿ. ಆ ನಿಟ್ಟಿನಲ್ಲಿ ಮತದಾರರು ಸಹಿತ ಇಷ್ಟು ವರ್ಷ ನೀ ಕೆಲಸ ಮಾಡಿದೀಪ, ಎಲ್ಲ ಒಳ್ಳೇದು ಮಾಡಿದಿ, ನಿನ್ನ ಮಾತು ಬೇರಂಗಿಲ್ಲ, ನಾವು ಮತದಾನ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಆಯ್ತು ಕೇಳೋಲ್ಲ, ಅದು ಗೈಡಿನಲ್ಲಿ ಕೇಳೋಲ್ಲ, ಪತ್ರ ಬರ್ತಾನೆ ನೀವು ಕೇಳ್ರಿ, ನೀವು ಕೇಳ್ರಿ. AK-47 ವಿಚಾರದಲ್ಲಿ ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. ಈಗೇನು ಹುಡುಗರು ಇರ್ತಾರೆ ಅಥವಾ ನೀವೇನು ಮಾಹಿತಿ ಹೇಳ್ತೀರಿ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 13 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಪ್ಪ ಅಂತಂದ್ರೆ AK-47 1988ರಲ್ಲಿ
ನಮ್ಮ ಭಾರತ ದೇಶದ ಮಿಲಿಟರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ರಿಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದ್ರ ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದಾರಂದ್ರೆ ಮತ್ತೆ ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳಿದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಕತ್ತಾರೆ. ಸರ್ಕಾರಕ್ಕೆ ಯೋಗ್ಯತೆ ಬರ್ತೈತೇನು? ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ, ಹೋಮ್ ಮಿನಿಸ್ಟರ್ಗೆ ಬರೆದಿದ್ದೀನಿ. ಇದನ್ನು CBI ಎನ್ಕ್ವೈರಿ ಮಾಡಬೇಕು, ಕೂಡಲೇ CBI ಎನ್ಕ್ವೈರಿ ಮಾಡಬೇಕು. ಸುಮ್ಮನೆ ಇವತ್ತು ಆಸಾಮದಲ್ಲಿ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ, ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು. ಅವ್ರು ಹೋರಾಟ ಮಾಡಕತ್ತದು ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಸ್ವತಂತ್ರ, ನಮ್ಮ ಕೂಡಲೇ ಅನ್ನುವಂಥ ಭಾವನೆದಾಗ ಅವ್ರು ಪಾಪ ನಕ್ಸಲೈಟ್ಸು ಅವರು ಇವರು ಹೋರಾಟ ಮಾಡ್ತಾರೆ. ಅವ್ರ ಮ್ಯಾಗ ಏನು ಬೇಕಾದ್ರೆ ಮಾಡಕತ್ತೀವಿ. ಅವರು ಮತ್ತು ಸಣ್ಣ ಬಂದೂಕದವರು. ಇವ್ರು AK-47 ಇದ್ದವ್ರ ಮ್ಯಾಗ ಏನು ನಿಮ್ಮದು ಕ್ರಮ ಇಲ್ಲ. ಅದು ಕೂಡಲೇ ಇದಕ್ಕೊಂದು CBI ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ 1988-5 ಇದು ಹೆಂಗಾತು, AK-47 ಎಲ್ಲಿಂದ ಬಂತು, 3 ಜನ ಮರ್ಡರ್ ಆದವ್ರು ಯಾರು, ಆ ಕೇಸ್ ಎಲ್ಲಿಗೆ ಬಂದು ಹತ್ತಿತು, ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆ ವಹಿಸ್ತು, ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು. ಮತ್ತು ಈಗ ಅವರು AK-47 ತಂದವರು ಮಂತ್ರಿ ಆಗಿದಾರಂದ್ರೆ, AK-47 ತಂದವರು ಶಾಸಕರಾಗ್ತಾರಂದ್ರೆ, AK-47 ತಂದವ್ರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಾಕೈತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ, ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ CBI ಎನ್ಕ್ವೈರಿ ಮಾಡಬೇಕು. CBI ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸಿದ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಬೇಕು. ಮತ್ತು ಅವ್ರಿಗೆ 2 ತಂದವ್ರು 10 ತಂದವ್ರು ನಂಗೆ ಗೊತ್ತಿಲ್ಲ. ಮತ್ತು ಇನ್ನು ಉಳ್ಕಿದ್ದು ಎಲ್ಲಿದಾವ ಅದ್ರ ಬಗ್ಗೆನೂ ಸರ್ಚ್ ವಾರೆಂಟ್ ಮಾಡಿ ಅದನ್ನು ಸಹಿತ ಅವು AK-47 ಉಳಿದಂಥ ಗನ್ಗಳು ಎಲ್ಲಿದವ್ರ ಬಗ್ಗೆನೂ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು ಅವ್ರನ್ನ ಮಂತ್ರಿಮಂಡಲದಲ್ಲಿ ಕೈ ಬಿಡಬೇಕು. ಮುಂದಿನ ಸಲ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು AK-47 ವಿಷಯ ಮತ್ತು ಐಗಳಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಅದಾರ ಅವ್ರಿಗೆ ಯಾವುದೋ ಪಕ್ಷಗಳು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತೀನಿ. ಓಕೆ.